ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು RTI ಆ್ಯಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿ ಪಡೆಯುವ ಹಕ್ಕು. ನೋಡಿ, ಈ ಕಾನೂನು ನಮಗೆ 2005ರಲ್ಲಿ ಜಾರಿಗೆ ಬಂತು. ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005ರಲ್ಲಿ ಇದು ಜಾರಿಗೆ ಬರುತ್ತೆ. ನೋಡಿ, ಇದು ಹಾಗೆ ನಾವು ನೋಡೋದಾದರೆ, ಒಂದು ಇಂಟ್ರೊಡಕ್ಷನ್ನ ಹೇಳೋದಾದರೆ, ಪ್ರತಿಯೊಬ್ಬ ನಾಗರಿಕನು ಮಾಹಿತಿಯನ್ನು ಪಡೆಯುವ ಅವಕಾಶದ ಹಕ್ಕಿಗಾಗಿ ಹಾಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳಿಗಾಗಿ ಕಲ್ಪಿಸಿದಂಥ ಒಂದು ಅಧಿನಿಯಮ, ಆ್ಯಕ್ಟ್. ಈ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮವನ್ನು ಒಬ್ಬ ನಾಗರಿಕನು ಮಾಹಿತಿಯನ್ನು ಪಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಂದು ಆ್ಯಕ್ಟ್. ಸರ್ಕಾರವು ಹೊಂದಿರುವ ಮಾಹಿತಿಯ ಹಕ್ಕನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ನಾಗರಿಕರಿಗೆ ಈ ಒಂದು ಹಕ್ಕನ್ನು ಕೊಡಲಾಗಿದೆ. ನಾಗರಿಕರು ಮಾಹಿತಿಯನ್ನು ಪಡೆಯುವ ಅವಕಾಶಗಳನ್ನು, ಆ ಒಂದು ಅವಕಾಶದ ಉಪಬಂಧಗಳನ್ನು ಈ ಆ್ಯಕ್ಟಲ್ಲಿ ಕಲ್ಪಿಸಿದ್ದರಿಂದ ಆಡಳಿತದಲ್ಲಿನ ಮುಕ್ತತೆ, ಪಾರದರ್ಶಕತೆ ಮತ್ತು ಆ ಒಂದು ಜವಾಬ್ದಾರಿ ಹೊಣೆಗಾರಿಕೆಗಳನ್ನು ಹೆಚ್ಚಿಸಿ ಆಡಳಿತದಲ್ಲಿಯ ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿಸಿದೆ. ನೋಡಿ, ನಾವು ಮೊದಲೇ ಹೇಳ್ದಂಗೆ 2005ರಲ್ಲಿ ಈ ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಕಾನೂನು ಬಂತು. ಆದರೆ ಈ ಒಂದು ಕಾನೂನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ನಮ್ಮ ಭಾರತ ದೇಶಕ್ಕೆ ಮಾತ್ರ ಇದು ಅನ್ವಯಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ಸರಳವಾಗಿ ತಿಳ್ಕೊಳ್ಳೋದೇನೆಂದರೆ, ಮಾಹಿತಿ ಅಂದರೆ ಏನು? ನೋಡಿ, ಸಾಮಾನ್ಯವಾಗಿ ಒಂದು ವರ್ತಮಾನ ಕಾಲದಲ್ಲಿ ಅಥವಾ ಸದ್ಯದಲ್ಲಿ ಚಾಲ್ತಿಯಲ್ಲಿರುವಂಥ ಯಾವುದೇ ಕಾನೂನಿನ ಅಡಿಯಲ್ಲಿ ವೈಯಕ್ತಿಕ ಪ್ರಾಧಿಕಾರ, ಸಾರ್ವಜನಿಕ ಪ್ರಾಧಿಕಾರ ಇವುಗಳಿಗೆ ಸಂಬಂಧಿಸಿದ ಮಾಹಿತಿ, ಅದು ಯಾವುದೇ ನಮೂನೆಯ ಒಂದು ಸಾಮಗ್ರಿ ಆಗಿರಲಿ ಅಥವಾ ದಾಖಲೆ ಆಗಿರಲಿ, ದಾಸ್ತಾವೇಜು ಆಗಿರಲಿ, ಯಾವುದೇ ಒಂದು ಇಮೇಲು ಅಥವಾ ಮೆಮೊ ಥರದ್ದು ಅಥವಾ ಅಭಿಪ್ರಾಯಗಳಾಗಲಿ, ಸಲಹೆಗಳಾಗಲಿ, ಈ ಕೆಲವೊಂದು ಪ್ರೆಸ್ ರಿಲೀಸ್ ಆದೇಶ, ಅನೇಕ ಜನರಿಗೆ ಕಳಿಸಿದಂಥ ಒಂದು ಪತ್ರಗಳು, ಕರಾರು, ವರದಿಗಳು, ಕಾಗದಗಳು, ಮಾದರಿಗಳು, ದಿನಚರಿಯ ಪುಸ್ತಕಗಳು, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಿಧಾನದ ಮೂಲಕ ಸಂಬಂಧಿಸಿದಂಥದ್ದನ್ನು ಒಳಗೊಂಡಿರುವಂಥದ್ದೇ ಮಾಹಿತಿ. ನೋಡಿ, ಮಾಹಿತಿ ಅಂತಂದರೆ ಈಗ ನಾನೇನು ಹೇಳಿದೆ ಇವುಗಳನ್ನೆಲ್ಲವನ್ನೂ ಒಳಗೊಂಡಿರುತ್ತದೆ. ನೆಕ್ಸ್ಟ್ ನಾವು ಹೇಳೋದಾದರೆ, ಮಾಹಿತಿ ಹಕ್ಕು ಅಂದರೆ ಏನು? ಈಗ ನಾವು ತಿಳ್ಕೊಂಡಿದ್ದೇನು, ಮಾಹಿತಿ ಹಕ್ಕು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು 2005 ಬಂತು. ಅದು ಯಾಕೆ ಬಂತು? ನಮ್ಮ ದೇಶಕ್ಕೆ ಅದು ಯಾವ ರಾಜ್ಯಗಳನ್ನು ಹೊರತುಪಡಿಸಿ ಅದು ನಮಗೆ ಅನ್ವಯ ಆಗುತ್ತೆ ಅಂತ ತಿಳ್ಕೊಂಡು, ಮಾಹಿತಿ ಅಂದರೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡು, ಈಗ ಮಾಹಿತಿ ಹಕ್ಕು ಅಂದರೆ ಏನು, ವಾಟ್ ಈಸ್ ದ ರೈಟ್ ಟು ಇನ್ಫಾರ್ಮೇಷನ್. ನೋಡಿ, ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ನಿಯಂತ್ರಣದಲ್ಲಿರುವ ನಾವು ಸುಲಭವಾಗಿ ನೋಡೋವಂಥದ್ದು, ಅದು ಡಾಕ್ಯುಮೆಂಟ್ಸ್, ದಾಸ್ತಾವೇಜಾಗಲಿ, ದಾಖಲೆಗಳಾಗಲಿ ಅಥವಾ ಕೆಲಸದ ನಿರೀಕ್ಷಣೆಗಳಾಗಲಿ, ಬರೆದುಕೊಳ್ಳುವಂಥದ್ದು, ನಕಲು ಮಾಡುವಿಕೆ ಅಂಥದ್ದು, ಜೆರಾಕ್ಸ್ ಅಥವಾ
ಆ ದಾಸ್ತಾವೇಜನ್ನು ದೃಢೀಕರಿಸಿದ ಪ್ರತಿಗಳಾಗಿ ಸರ್ಟಿಫೈಡ್ ಕಾಪೀಸ್ಗಳಾಗಲಿ ಅಥವಾ ಏನೇ ದಾಖಲೆಗಳಾಗಲಿ ಅಥವಾ ವಸ್ತುವಿನ ದೃಢೀಕರಿಸಿದ ಮಾದರಿ, ಮಾಹಿತಿ ಸಂಗ್ರಹಣೆಯ ಡಿಸ್ಕಟ್ಸ್, ಫ್ಲಾಪಿ ಟಿಪ್ಸ್, ವಿಡಿಯೋ ಕ್ಯಾಸೆಟ್ ಅಥವಾ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಮೂಲಕ ಮುದ್ರಣ ಪ್ರತಿ ಅಂತ ಮಾಹಿತಿ ಗಣಕಯಂತ್ರ ಅಥವಾ ಯಾವುದೇ ಸಾಧನದಿಂದ ಇರುವಂಥದ್ದನ್ನು ನಾವು ಪಡೆಯುವಂಥದ್ದನ್ನು ಮಾಹಿತಿ ಹಕ್ಕು ಅಂತ ಹೇಳ್ಬೋದು. ಇಂಥ ಒಂದು ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ನಮಗೆ ಈ ಕಾನೂನಿಗೂ ನಮಗೆ ಈ ಒಂದು ಉಪಬಂಧ ಕಲ್ಪಿಸುವುದರಿಂದ ಆಡಳಿತದಲ್ಲಿ ಮುಕ್ತತೆ, ಪಾರದರ್ಶಕತೆ, ಹೊಣೆಗಾರಿಕೆ, ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತೆ ಮತ್ತು ಈ ಜನರು ಆಡಳಿತದಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿ ಮಾಡುತ್ತದೆ. ಪ್ರತಿಯೊಬ್ಬ ನಾಗರಿಕನು ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅದಕ್ಕೆ ಅನುಸಂಗಿಕ ವಿಷಯಗಳಿಗಾಗಿ ಈ ಅಧಿನಿಯಮವನ್ನು ಕಲ್ಪಿಸಲಾಗಿದೆ. ಇದು ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ ಒಬ್ಟೈನಿಂಗ್ ಇನ್ಫಾರ್ಮೇಷನ್. ಈ ಒಂದು ಏನು ಮಾಹಿತಿ ಪಡೆಯಲು ಮನವಿ, ಇದರ ಒಂದು ಕಲಂ 6 ಹೇಳುತ್ತೆ. ಆರ್ಟಿ ಆ್ಯಕ್ಟ್ ಸೆಕ್ಷನ್ 6 ಇದ್ರ ಬಗ್ಗೆ ಇದೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯು ಈ ಒಂದು ಆ್ಯಕ್ಟದ ಅನ್ವಯ ಯಾವುದೇ ಮಾಹಿತಿಯನ್ನು ಪಡೆಯಬೇಕೆಂದು ಅವನು ಇಚ್ಛಿಸಿದಲ್ಲಿ, ಎ ಪರ್ಸನ್ ಹೂ ಡಿಸೈರ್ ಟು ಅಬ್ಟೈನ್ ಎನಿ ಇನ್ಫಾರ್ಮೇಷನ್ ಅಂಡರ್ ದಿಸ್ ಆ್ಯಕ್ಟ್, ಲಿಖಿತವಾದ ಮನವಿಯನ್ನು ಅಥವಾ ಎಲೆಕ್ಟ್ರಾನಿಕ್ ಮೂಲಕ ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಅಥವಾ ಹಿಂದಿ ಅಥವಾ ಆ ಒಂದು ಕಚೇರಿಯ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅರ್ಜಿಯು ಗೊತ್ತುಪಡಿಸಲಾಗದ ಒಂದು ಫೀಸನ್ನು ಸಹ ಹೊಂದಿರುತ್ತದೆ. ಒಬ್ಬ ವ್ಯಕ್ತಿ ಮಾಹಿತಿ ಪಡಿಬೇಕಾದ್ರೆ ಆ ವ್ಯಕ್ತಿ ಲಿಖಿತವಾಗಾದರೂ ಬರೀಬೋದು ಅಥವಾ ಟೈಪಿಂಗ್ ಆದರೂ ಮಾಡಿಸ್ಬೋದು. ಮತ್ತು ಅದಕ್ಕೆ ತಗಲುವಂಥ ಒಂದು ಫೀಸ್ ಅಂತ ಬರುತ್ತೆ, ಅದನ್ನು ನಾವಲ್ಲಿ ಎಷ್ಟಿರುತ್ತೆ ಅದನ್ನು ನಾವು ತುಂಬಬೇಕಾಗುತ್ತೆ. ಸಂದರ್ಭಕ್ಕೆ ಅನುಸಾರವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ, ಸಂದರ್ಭಕ್ಕೆ ಅನುಸಾರವಾಗಿ ಕೇಂದ್ರ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸಹಾಯಕ ಸಾರ್ವಜನಿಕ ಅಧಿಕಾರಿಗಳಿಗೆ ಯಾರೋ ಒಬ್ಬರು ಬೇಕಾದ ಮಾಹಿತಿಯ ವಿವರಣೆಯೊಂದಿಗೆ ಆ ಅರ್ಜಿಯನ್ನು ನಾವು ಸಲ್ಲಿಸಬೇಕಾಗತ್ತೆ. ಆದರೆ ಎಲ್ಲಿ ಲಿಖಿತವಾದ ಮನವಿಯನ್ನು ಸಲ್ಲಿಸಿರುವುದಿಲ್ಲವೋ ಆ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯುಕ್ತವಾದ ಸೇವೆಯನ್ನು ಮಾಹಿತಿ ಪಡೆಯುವ ವ್ಯಕ್ತಿಯ ಮೌಖಿಕ ಓರಲ್ ಮನವಿಯನ್ನೇ ಅದೊಂದು ಲಿಖಿತವೆಂದು ರೂಪಾಂತರಿಸಬೇಕಾದಂಥ ಒಂದು ಕಾನೂನು ಇದೆ. ಮಾಹಿತಿಗಾಗಿ ಮನವಿಯನ್ನು ಸಲ್ಲಿಸುವ ವ್ಯಕ್ತಿ ಆ ವ್ಯಕ್ತಿಯ ವಿವರಣೆಯ ಮಾಹಿತಿ ಬಿಟ್ಟು ಅವಶ್ಯಕ ಮಾಹಿತಿ ಬಗ್ಗೆ ಕಾರಣವನ್ನು ಕೊಡುವ ಅಥವಾ ವ್ಯಕ್ತಿಗಳ ಮಾಹಿತಿ ಕೊಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಬ್ಬ ವ್ಯಕ್ತಿ ಆರ್ಟಿ ಆ್ಯಕ್ಟ್ ಅಡಿಯಲ್ಲಿ ನನಗೊಂದು ಮಾಹಿತಿ ಬೇಕು ಅಂತೇಳಿ ಆ ವ್ಯಕ್ತಿ ಒಂದು ಅರ್ಜಿನ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾಹಿತಿ ನಿಮಗೆ ಯಾಕೆ ಬೇಕು ಅಂತ ಅಲ್ಲಿಯ ಏನು ಇದ್ದಾರೆ ಮಾಹಿತಿ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಕೇಳುವಂಥದ್ದಿಲ್ಲ. ಆ ಮಾಹಿತಿ ನನಗೇನು ಅದು ಯಾಕೆ ಅವಶ್ಯಕತೆ, ಅದರಿಂದ ನನಗೇನು ಪ್ರಯೋಜನ, ಅದನ್ನೇನು ಕೇಳಕ್ಕೆ ಬರುತ್ತಿಲ್ಲ. ನಾವು ಮಾಹಿತಿ ಕೇಳ್ತಾ ಇದ್ದೀವಿ, ಅವ್ರು ಮಾಹಿತಿ ಕೊಡಬೇಕು. ಇದೊಂದು ಇಂಪಾರ್ಟೆಂಟ್. ಎಲ್ಲಿ ಒಂದು ಮನವಿಯನ್ನು ಮಾಹಿತಿಗಾಗಿ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಸಲ್ಲಿಸುತ್ತಾರೋ ಅದು ಒಂದು ವೇಳೆ ಬೇರೆ ಸಾರ್ವಜನಿಕ ಪ್ರಾಧಿಕಾರ ಸ್ವಾಧೀನದಂಥ ಸಂದರ್ಭದಲ್ಲಿ ಆ ಒಂದು ವಸ್ತು ವಿಷಯ ಬೇರೊಂದು ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕಾರವು ಅಂತಹ ಅರ್ಜಿಯನ್ನು ಮಾಹಿತಿ ಲಭ್ಯವಿದ್ದ ಸಾರ್ವಜನಿಕರ ಪ್ರಾಧಿಕಾರಕ್ಕೆ ವರ್ಗಾಯಿಸಬಹುದು ಅಥವಾ ಅದನ್ನು ಯಾವ ಅಧಿಕಾರಿಗೆ ವರ್ಗಾಯಿಸಲಾಗಿದೆ ಎಂದು ತಕ್ಷಣ ಅರ್ಜಿದಾರನಿಗೆ ಹೇಳಬೇಕು. ನೋಡಿ, ನಾವು ಮಾಹಿತಿಗಾಗಿ ಆರ್ಟಿಯಲ್ಲಿ ನಾವು ಅರ್ಜಿ ಹಾಕ್ತೀವಿ. ಆ ಅರ್ಜಿ ಆ ಒಂದು ಇಲಾಖೆಯಲ್ಲಿ ಲಭ್ಯವಿಲ್ಲದಂಥ ನಾವು ಅರ್ಜಿಯಲ್ಲಿ ಕೇಳಿರುವಂಥ ಮಾಹಿತಿ ಆ ಒಂದು ಇಲಾಖೆಯಲ್ಲಿ ಲಭ್ಯವಿಲ್ಲ ಎಂದೆನಿಸಿದಂಥ ಸಂದರ್ಭದಲ್ಲಿ ಆ ಒಂದು ಅಧಿಕಾರಿಗಳು ಆ ಮಾಹಿತಿ ಎಲ್ಲಿ ಲಭ್ಯವಿದೆಯೋ ಆ ದಾಖಲೆ ಆ ದಸ್ತಾವೇಜುಗಳು ಎಲ್ಲಿ ಇರುತ್ತದೆಯೋ
ಆ ಒಂದು ಪ್ರಾಧಿಕಾರಕ್ಕೆ ತಾವೇ ಕಳಿಸತಕ್ಕದ್ದು, ಅಂದರೆ ಅಧಿಕಾರಿಗಳು ಅದನ್ನ ಕಳಿಸತಕ್ಕದ್ದು. ಮತ್ತೆ RTA ಕಾರ್ಯಕರ್ತ ಯಾರಿರ್ತಾರೆ, ಅರ್ಜಿದಾರ ಇರ್ತಾರೆ, RTA ಹಾಕಿದಂಥ ಅರ್ಜಿದಾರ, ಆತನಿಗೆ ಇಂಥ ಅಧಿಕಾರಿಗೆ ಇಂಥ ಇಲಾಖೆಗೆ ಈ ನೀವು ಕೊಟ್ಟಂಥ ಅರ್ಜಿನ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ನಾವು ಅರ್ಜಿದಾರಿಗೆ ತಿಳಿಸ್ಬೇಕಾಗತ್ತೆ. ಅಂದರೆ ಕೆಲವೊಂದು ಉಪಕಲಂನ ಅಡಿಯಲ್ಲಿ ಹೇಳುತ್ತೆ, ಒಂದು ವೇಳೆ ಅಂತ ಅರ್ಜಿಗಳು ವರ್ಗಾವಣೆ ಮಾಡಿದ ಕೂಡಲೇ ಸಾಧ್ಯವಾದಷ್ಟು ಬೇಗನೆ, ಅಂದರೆ ಅರ್ಜಿಯಲ್ಲಿ ಸ್ವೀಕರಿಸಿದ ಒಂದು ಬಿಫೋರ್ 5 days 5 ದಿವಸದೊಳಗಾಗಿ ಅದನ್ನು ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಅದರ ಜೊತೆಗೆ ಇನ್ನೊಂದಿದೆ, ನಾವೆಲ್ಲರೂ ಅನ್ಕೊಂಡಿರ್ತೀವಿ ಈ RTA ಆ್ಯಕ್ಟಲ್ಲಿ ನಾವು ಯಾವುದೇ ದಾಖಲೆಗಳನ್ನ ಕೇಳಿದ್ರು ಕೊಟ್ಟೇ ಕೊಡ್ತಾರೆ. ಆದರೆ ಈ ಆ್ಯಕ್ಟಲ್ಲಿ ಸೆಕ್ಷನ್ 7 ಹೇಳುತ್ತೆ, ಕೆಲವೊಂದನ್ನು ತಿರಸ್ಕರಿಸಬಹುದು, ಕೆಲವೊಂದು ಮಾಹಿತಿಗಳನ್ನು ಸಹ ಕೊಡದೇ ಇರೋಂಥ ಅಧಿಕಾರ ಮಾಹಿತಿ ಅಧಿಕಾರಿಗಳಿಗೆ ಇದೆ. ಅದು ಯಾವ್ಯಾವುದು ಏನು ಅಂತ ನಾವು ಈಗ ತಿಳ್ಕೊಳ್ಳೋದು. ಸೆಕ್ಷನ್ 7ಗೆ ನಾನು ಆಮೇಲೆ ಬರ್ತೀನಿ. ಈಗ ಸೆಕ್ಷನ್ 8 ಮಾಹಿತಿಯ ಪ್ರಕಟಿಸಲು ಏನು ವಿನಾಯಿತಿ ಇದೆ ಅಂತ ಹೇಳ್ತೇನೆ. ನೋಡಿ, ಮಾಹಿತಿಯನ್ನು ಪ್ರಕಟಿಸುವುದರಿಂದ, ಒಬ್ಬ ಅರ್ಜಿದಾರ ಕೇಳಿದಂಥ ಮಾಹಿತಿಯನ್ನು ಪ್ರಕಟಿಸುವುದರಿಂದ ನಮ್ಮ ಭಾರತದ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಕೆಡಕಾಗುತ್ತದೆ ಅಥವಾ ಅಪಾಯಕಾರಿಯಾಗುತ್ತೆ ಅಂತ ಏನು ಅನಿಸಿದ್ರೆ ಅಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಕೊಡೋಕೆ ಬರೋದಿಲ್ಲ. ವೈಜ್ಞಾನಿಕವಾಗಿ ಅಥವಾ ಆರ್ಥಿಕ ಹಿತಾಸಕ್ತಿಗೆ ಇಂತಹ ಸಂಬಂಧಿಸಿದಂಥ ವಿದೇಶದೊಂದಿಗೆ ಅಥವಾ ಅಪರಾಧ ಮಾಡಲು ಹುರಿದುಂಬಿಸುವಂಥ ಕೆಲವೊಂದು ಮಾಹಿತಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೊಡೋಕೆ ಬರೋದಿಲ್ಲ. ಕೆಲವೊಂದು ಭಾಗಗಳಿದೆ. ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಲು ಯಾವುದೇ ಗೌರವಾನ್ವಿತ ನ್ಯಾಯಾಲಯ ಅಥವಾ ಪ್ರಾಧಿಕಾರಗಳು ನಿಷೇಧಿಸಿದ್ದರೆ, ಅದನ್ನು ಕೊಡಬೇಡಿ ಅಂತೇಳಿ ಒಂದು ಆದೇಶವಾಗಿದ್ದರೆ ಅಂಥ ಬಹಿರಂಗಪಡಿಸಬೇಕೆಯ ಒಂದು ವೇಳೆ ಅವರು ಆ ಥರ ಆಯ್ದಂಥ ಬಹಿರಂಗಪಡಿಸಿದರೆ ಅದು ನ್ಯಾಯಾಲಯ ನಿಂದನೆ ಆಗುತ್ತೆ. ನಾವು ಕೊಡುವ ಮಾಹಿತಿಯಿಂದಾಗಿ ನ್ಯಾಯಾಲಯ ನಿಂದನೆ ಆಗುವಂತಿದ್ದರೆ ಅದನ್ನು ಕೊಡಲು ಬರೋದಿಲ್ಲ. ನಾವು ಅಂದರೆ ಮೀನ್ಸ್ ಮಾಹಿತಿ ಅಧಿಕಾರಿಗಳು. ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಸಂಸತ್ತಿನ ಅಥವಾ ರಾಜ್ಯ ವಿಧಾನಮಂಡಲದ ವಿಶೇಷಾಧಿಕಾರಿಗಳ ಉಲ್ಲಂಘನೆಯಾಗುವಂಥ ಮಾಹಿತಿಯನ್ನು ಸಹ ಕೊಡೋಕೆ ಬರೋದಿಲ್ಲ. ಮಾಹಿತಿಯ ವಾಣಿಜ್ಯ, ಅದರ ನಂಬಿಕೆ, ವ್ಯಾಪಾರ ಗೋಪ್ಯತೆ ಅಥವಾ ಜ್ಞಾನದಿಂದ ಬಂಧಿಸುವಂಥ ಸೊತ್ತುಗಳು ಬಹಿರಂಗಪಡಿಸುವುದರಿಂದ ಆ ಮೂರನೇ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುವಂತಿದ್ದರೆ ಸಾರ್ವಜನಿಕ ಪ್ರಾಧಿಕಾರವು ಸಮಾಧಾನಗೊಂಡಲ್ಲಿ ಅಂಥ ಮಾಹಿತಿಯನ್ನು ಬಹಿರಂಗಪಡಿಸಬಾರದು ಅಂತ ಹೇಳಿ ಈ ಒಂದು ಆ್ಯಕ್ಟಲ್ಲಿ ಹೇಳುತ್ತೆ. ಜನರ ವಿಶ್ವಾಸಕ್ಕೆ, ಸಮಾಜಕ್ಕೆ ಧಕ್ಕೆ ಉಂಟಾಗುತ್ತದೆ ಅಂತ ಅನ್ನಿಸಿದಾಗ ಸಕ್ಷಮ ಪ್ರಾಧಿಕಾರವು ಸಮಾಧಾನ ಪಟ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಬಹಿರಂಗಪಡಿಸೋಕ್ಕೆ ಬರದು. ಇನ್ನು ತುಂಬ ಹೇಳುತ್ತೆ, ವಿದೇಶಿ ಸರ್ಕಾರದೊಂದಿಗೆ ಗೌಪ್ಯವಾಗಿ ಸ್ವೀಕರಿಸಿದಂಥ ಮಾಹಿತಿಗಳನ್ನು ಬಹಿರಂಗಪಡಿಸಲಾಗೋದಿಲ್ಲ. ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಯಾವುದೇ ವ್ಯಕ್ತಿಯ ಜೀವಕ್ಕೆ ಅಥವಾ ದೈಹಿಕ ಸಂಕಟಕ್ಕೆ ಗುರಿಯಾಗುತ್ತಿದ್ದರೆ ಅಂತಹ ಮಾಹಿತಿಯನ್ನು ರಕ್ಷಣೆಗೋಸ್ಕರ ಬಹಿರಂಗಪಡಿಸಬಾರದು ಅಂತ ಹೇಳುತ್ತೆ ಈ ಆ್ಯಕ್ಟಲ್ಲಿ. ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ತನಿಖೆ ಅಥವಾ ಬಂಧಿಸುವಂಥ ಅಥವಾ ಅಪರಾಧಿಗಳ ಕಾನೂನಿನ ಬೆಳವಣಿಗೆಗೆ ಅಡ್ಡಿಯುಂಟಾಗುತ್ತಿದ್ದರೆ, ಅಥವಾ ಇನ್ನೂ ಹೇಳುತ್ತೆ, ಸಚಿವ ಸಂಪುಟದ ಕಾಗದ ಪತ್ರಗಳು, ಮಂತ್ರಿಗಳ ಆಲೋಚನೆ ಅಥವಾ ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳ ಆಲೋಚನೆ, ಚರ್ಚೆ, ವಿಚಾರ ಮಾಡೋದು ಏನಿರುತ್ತೆ ಇದನ್ನೆಲ್ಲ ಒಳಗೊಂಡಿದ್ದಂಥ ಸಂದರ್ಭದಲ್ಲಿ ಆ ಒಂದು ಮಾಹಿತಿಗಳನ್ನು ಕೊಡಕ್ಕೆ ಬರೋದು. 1923 ಒಂದು ಆ್ಯಕ್ಟ್ ಇದೆ, 1923 ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ಉದ್ಯೋಗದ ಗುಪ್ತ ರಹಸ್ಯ ಅಧಿನಿಯಮ. ಈ ಅಡಿಯಲ್ಲಿ ಏನೇ ಹೇಳಿದ್ರು ಅಥವಾ ಯಾವುದೇ ವಿನಾಯಿತಿಯನ್ನು ಉಪಖಂಡ 1 ಒದಗಿಸಿದರೂ ಸಹ ಪರವಾನಗಿದ್ದರೂ ಸಹ ಸಾರ್ವಜನಿಕ ಪ್ರಾಧಿಕಾರವು ಸಾರ್ವಜನಿಕ ಹಿತಾಸಕ್ತಿಗೆ ಕುಂದು ಬರದೆಂಬ ಪ್ರಾಧಾನ್ಯತೆಯನ್ನು ಮೀರಿಸದಂಥ ಮಾಹಿತಿಯನ್ನು ಬಹಿರಂಗಪಡಿಸಬಹುದು ಅಂತ ಹೇಳಿ ಔಟ್ವೈಟ್ಸ್ ಹೇಳುತ್ತೆ. ಇನ್ನೊಂದು ಡಿಸ್ಪೋಸಲ್ ಆಫ್ ರಿಕ್ವೆಸ್ಟ್. ನಾವೇನೋ ಒಬ್ಬ ಅರ್ಜಿದಾರ ಏನು ಮಾಹಿತಿಯನ್ನು ಕೇಳಿರ್ತಾನೆ, ಆ ಅರ್ಜಿ ಕಲಂ 6ರಲ್ಲಿ ಆ್ಯಕ್ಟ್ ಸೆಕ್ಷನ್ 6ರಲ್ಲಿ ನಾವು ಸ್ವೀಕರಿಸಿದ ನಂತರ ಕಲಂ 7ನಲ್ಲಿ ನಾವು ಅದನ್ನು ಆ ಕೋರಿಕೆಯ ವಿನಿಮಯ ಮಾಡಬೇಕಾಗುತ್ತೆ. ಅಂದರೆ ಸಾಧ್ಯವಾದಷ್ಟು ಆ ಮನವಿಯನ್ನು ಶೀಘ್ರದಲ್ಲಿ ಮಾಹಿತಿನ ಗೊತ್ತುಪಡಿಸಬೇಕಾಗತ್ತೆ. ಇಂಥ ಮನವಿಯನ್ನು ಸ್ವೀಕರಿಸಿದ 30 ದಿವಸದ ಒಳಗೆ, ಈಗ ಒಬ್ಬ ಮಾಹಿತಿ
ದಾರ ಆ ದೂರುದಾರ ಕೊಟ್ಟಂಥ ಸಂದರ್ಭದಲ್ಲಿ ಅರ್ಜಿದಾರ 30 ದಿನದೊಳಗೆ ನಾವು ಮಾಹಿತಿನ ಕೊಡಬೇಕು ಅಂತ ಹೇಳಿ ಆಕ್ಟ್ ಹೇಳುತ್ತೆ. ಅಥವಾ ನಾವು ಈಗ ತಾನೇ ಹೇಳಿದೆ ಸೆಕ್ಷನ್ 8 ಪ್ರಕಾರ ಅರ್ಜಿಯಲ್ಲಿ ಆ ಥರ ವಿಚಾರಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ತಿರಸ್ಕರಿಸಲೂಬಹುದು ಅಂತ. ಎಲ್ಲಿ ಇಂಥ ಮಾಹಿತಿಯನ್ನು ಕೇಳಲಾಗಿದೆಯೋ ಆ ಜೀವನದ ವ್ಯಕ್ತಿಯ ಸ್ವಾತಂತ್ರ್ಯ ಇದ್ದಲ್ಲಿ ಅಂತಹದನ್ನು ಅರ್ಜಿ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಪೂರೈಸಬೇಕು ಅಂತಲೂ ಸಹ ಹೇಳಿದೆ. ಸೊ ಒಂದು ಕ್ಲಾರಿಫೈ, ಒಬ್ಬ ಅರ್ಜಿದಾರ RTIಗೆ ಅರ್ಜಿ ಸಲ್ಲಿಸಿದಾಗ 30 ದಿವಸದೊಳಗೆ ನಮಗೆ ಆ ಅಧಿಕಾರಿಗಳು ಮಾಹಿತಿನ ಕೊಡಬೇಕು. ಇದು ಕ್ಲಿಯರ್ ಕಟ್. ಸೊ 30 ದಿವಸದೊಳಗೆ ಅವರು ಕೊಡಲಿಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಅದನ್ನು ನಾವೀಗ ತಿಳ್ಕೊಳ್ಳೋದು. 30 ದಿವಸದೊಳಗೆ ನಮಗೆ ಮಾಹಿತಿ ಕೊಡಲಿಲ್ಲ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅಪೀಲ್. ನಾವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ನಮ್ಮ ಲೋಕಲ್ ಸಲುವಾಗಿ ನಾವು ಏನು ಮಾಹಿತಿನ ಕೇಳಿರ್ತೀವಿ ಆ ಮಾಹಿತಿ ನಮಗೆ 30 ಡೇಸಲ್ಲಿ ನಮಗೆ ಸಿಗದೆ ಹೋದಂಥ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಅಪೀಲ್ ಹೋಗ್ಬೋದು. ಅಪೀಲಲ್ಲಿ ಫಸ್ಟ್ ಅಪೀಲ್ ಆ್ಯಂಡ್ ಸೆಕೆಂಡ್ ಅಪೀಲ್ ಅಂತ ಇರುತ್ತೆ. ಮೊದಲ ಮೇಲ್ಮನವಿ ಸಲ್ಲಿಸಬೇಕೆ, ಎರಡನೇ ಮೇಲ್ಮನವಿ ಸಲ್ಲಿಸಬೇಕೆ ಅಂತ ಇರುತ್ತೆ. ಅದನ್ನು ನೀಟಾಗಿ ಆ್ಯಕ್ಟ್ ಪ್ರಕಾರ ಓದ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಅರ್ಜಿದಾರ ಒಂದು ನಿರ್ಣಯವನ್ನು ನಿಗದಿಪಡಿಸಿದ ವೇಳೆಯಲ್ಲಿ ದೊರೆಯದಿದ್ದರೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರು ಮಾಡಿದ ಆದೇಶವನ್ನು ಒಪ್ಪಿಕೊಂಡು ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಆದೇಶ ಮಾಡಿದ 30 ದಿವಸದ ಒಳಗೆ ಮೇಲ್ಮನವಿಯನ್ನು ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರ ಹಿರಿಯ ಸ್ಥಾನದಲ್ಲಿರುವ ಸೀನಿಯರ್ ರ್ಯಾಂಕ್ ಇವರ ಮುಂದೆ ದಾಖಲಿಸಬೇಕು. ಇದು ಪ್ರತಿಯೊಂದು ಸಾರ್ವಜನಿಕರ ಅಧಿಕಾರಕ್ಕೆ ಅನ್ವಯಿಸುತ್ತದೆ. ನೋಡಿ, ಒಂದು ವೇಳೆ ಆದರೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲು ಸಕಾರಣದಿಂದ ಅಥವಾ ವಿಳಂಬವಾಗಿದ್ದರೆ ತಡ ಆಗಿದ್ದರೆ ಇನ್ನು ನೀಡಿದ್ದಲ್ಲಿ ಅಧಿಕಾರಿಯು ಸಮಾಧಾನಗೊಂಡರೆ ಅಂತಹ ಮೇಲ್ಮನವಿಯನ್ನು 30 ದಿವಸಗಳ ಕಾಲಾವಧಿ ನಂತರವೂ ಸ್ವೀಕರಿಸಬಹುದು. 30 ಡೇಸ್ ಒಳಗಡೆ ನಾವು ಪಡೆದಂಥ ಸಂದರ್ಭದಲ್ಲಿ ನಾವು ಈ 30 ದಿವಸಗಳ ಕಾಲಾವಧಿ ನಂತರ ಸಹ ಅದನ್ನು ಸ್ವೀಕರಣೆ ಮಾಡ್ತೇವೆ. ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಅಧಿಕಾರಿ ಇವರ ಆದೇಶದ ಮೇಲೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆಯೋ ಕಲಂ 11 ಅಡಿಯಲ್ಲಿ ಅದನ್ನು 3ನೇ ವ್ಯಕ್ತಿಗೆ ಮಾಹಿತಿಯನ್ನು ಪ್ರಕಟ ಮಾಡಬೇಕು. ಸಂಬಂಧಪಟ್ಟ 3ನೇ ವ್ಯಕ್ತಿ ಮೇಲ್ಮನವಿಯನ್ನು ಆದೇಶದ ದಿನಾಂಕದಿಂದ 30 ದಿವಸದ ಒಳಗೆ ಸಲ್ಲಿಸಿರಬೇಕು. 1 ಮಂತ್ ಅವಕಾಶ ಇರುತ್ತೆ ಮೇಲ್ಮನವಿ ಸಲ್ಲಿಸಿ. ಇದು ಫಸ್ಟ್ ಅಪೀಲ್. ನೆಕ್ಸ್ಟ್ ಸೆಕೆಂಡ್ ಅಪೀಲ್ ಬಂದು 90 ಡೇಸ್ ಬರುತ್ತೆ. 90 ದಿವಸಗಳ ಕಾಲಾವಕಾಶ ಇರುತ್ತೆ. ಫಸ್ಟ್ ಅಪೀಲ್ಗೆ 30 ಡೇಸ್ ಇರುತ್ತೆ, ಸೆಕೆಂಡ್ ಅಪೀಲ್ಗೆ 90 ದಿವಸಗಳ ಅವಕಾಶ ಇರುತ್ತೆ. ಕೇಂದ್ರ ಮಾಹಿತಿ ನಿಯೋಗ ಅಥವಾ ರಾಜ್ಯ ಮಾಹಿತಿ ನಿಯೋಗ ಇಂಥ ಕಾಲಮಿತಿಯ ನಂತರ ಒಂದು ಮೇಲ್ಮನವಿಯನ್ನು ಇಲ್ಲಿ ಮೇಲ್ಮನವಿದಾರನು ಸಕಾರಣಗಳಿಂದ ವಿಳಂಬದ ತಡೆಯಾಯಿತು ಎಂದು ವಿವರಿಸಿದ್ದನ್ನು ಸಮಾಧಾನಗೊಂಡರೆ ಅಂತಹ ಮೇಲ್ಮನವಿಯನ್ನು ಸ್ವೀಕರಿಸಬಹುದು. ಇಲ್ಲಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಮಾಹಿತಿ ಅಧಿಕಾರಿ ಇವರ ಆದೇಶದ ಮೇಲೆ 3ನೇ ವ್ಯಕ್ತಿಯ ಮಾಹಿತಿ ಒದಗಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಾಹಿತಿ ಅಧಿಕಾರಿಯು ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿ ಈ 3ನೇ ವ್ಯಕ್ತಿಗೆ ತನ್ನ ಹೇಳಿಕೆ ಹೇಳಲು ಅವಶ್ಯಕ ಎಂದು ನಂಬುವ ಕಾಲಾವಕಾಶವನ್ನು ಸಹ ಕೊಡಬೇಕಾಗುತ್ತೆ. ಯಾವುದೇ ಮೇಲ್ಮನೆಯ ಪ್ರಕರಣದಲ್ಲಿ ಮಾಹಿತಿಯ ಪೂರೈಕೆಗೆ ಸಲ್ಲಿಸಿದ ಮನವಿಯನ್ನು ತಿರಸ್ಕರಿಸಿದೆ ಎಂಬುದನ್ನು ತನ್ನ ತಪ್ಪು ಯಾವುದೂ ಇಲ್ಲ, ನಾನು ನಿರ್ದೋಷಿ ಎಂದು ಹೇಳುವಂಥ ಹೊಣೆಗಾರಿಕೆ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಯಾರು ತಿರಸ್ಕರಿಸ್ತಾರೋ ಅವ್ರ ಮೇಲೆ ಇರ್ತದೆ. ಅವರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಅಪೀಲಲ್ಲಿ ನಾವು ಅಪೀಲ್ ಹೋಗ್ತೀವಿ 30 ಡೇಸ್ ಆ್ಯಂಡ್ 90 ಡೇಸ್. ಸೊ ಆವಾಗ ನಾವು ಮೇಲ್ಮನವಿಯನ್ನು ಸಲ್ಲಿಸಿದ 30 ದಿವಸಗಳಾಗಿ ಅದನ್ನು ನಿರ್ಣಯ ಮಾಡಬೇಕು. ಅಥವಾ ಅದನ್ನು ದಾಖಲಿಸಿದ ದಿವಸದಿಂದ ಒಟ್ಟು 45 ದಿವಸ ದಾಟದೇ ಇರೋ ಥರ 45 ದಿವಸಕ್ಕಿಂತ ಹೆಚ್ಚಿನ ದಿನಗಳನ್ನ ತೆಗೆದುಕೊಳ್ಳದೆ ಅದರೊಳಗಾಗಿ ಲಿಖಿತವಾದ ಕಾರಣಗಳನ್ನು ಕೊಟ್ಟು ಅದನ್ನು ನಿರ್ಣಯ ಮಾಡಬೇಕಾಗತ್ತೆ. ಕೇಂದ್ರ ಮಾಹಿತಿ ನಿಯೋಗ ಅಥವಾ ರಾಜ್ಯ ಮಾಹಿತಿ ನಿಯೋಗದ ಆದೇಶವು ಇದು ಏನು ಬಂಧನಕಾರಿಯಾಗಿರುತ್ತದೆ. ಆದರೆ ಈ ಕೇಂದ್ರ ಮಾಹಿತಿ ನಿಯೋಗ ಮತ್ತು ರಾಜ್ಯ ಮಾಹಿತಿ ನಿಯೋಗ ಕೆಲವೊಂದು ಅಧಿಕಾರಗಳನ್ನು ಹೊಂದಿದೆ. ಈ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿ ಏನು ಅಧಿಕಾರ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಈ ಒಂದು ಅಧಿನಿಯಮದ ಅಡಿಯಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕಾರವು ಅವಶ್ಯಕತೆ ಇರುವಂತಹ
ಕ್ರಮಗಳನ್ನು ನಿರ್ಭಯವಾಗಿ ತೆಗೆದುಕೊಳ್ಳುವಂತ ಒಂದು ಅಧಿಕಾರ ಇದೆ. ಮನವಿ ಮಾಡಿದ ಮಾಹಿತಿಯನ್ನು ಕೊಡುವಂತ, ಒದಗಿಸಲು ಹಾಗೂ ನಿಗದಿತ ನಮೂನೆಯಲ್ಲಿ ಒದಗಿಸುವಂತ ಒಂದು ಅಧಿಕಾರವನ್ನು ಹೊಂದಿದೆ. ಮತ್ತೆ ಕೆಲವೊಂದು ಮಾಹಿತಿಯನ್ನು ಪ್ರಕಟಿಸುವಿಕೆ, ಹಾಗೆ ಕೆಲವೊಂದು ಮಾಹಿತಿಯನ್ನು ವಿಭಾಗ ಮಾಡುವಂತದ್ದು ಇರುತ್ತೆ, ಅದೊಂದು ಅಧಿಕಾರವನ್ನು ಅದು ಹೊಂದಿದೆ. ದಾಖಲೆಗಳನ್ನು ಕಾಯ್ದುಕೊಳ್ಳುವಿಕೆ ಮತ್ತೆ ಆ ದಾಖಲೆಗಳು ಹಾಳಾಗದಂತೆ ಕಾಪಾಡೋದು, ಇದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಅವಶ್ಯಕ ಬದಲಾವಣೆಗಳನ್ನು ಅದು ಮಾಡುವಂತ ಅಧಿಕಾರವನ್ನು ಹೊಂದಿದೆ. ಮತ್ತೆ ಅಧಿಕಾರಿಗಳು ಮಾಹಿತಿ ಒದಗಿಸುವ ಹಕ್ಕುಗಳನ್ನು ಹೆಚ್ಚಿಸುವ ವಿಷಯದಲ್ಲಿ ತರಬೇತಿ ಕೊಡುವಂತಹ ಒಂದು ಅಧಿಕಾರವನ್ನು ಸಹ ಹೊಂದಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಆ ಒಂದು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗೆ ಏನೇನು ತಗೋಬೇಕು ನಿರ್ಧಾರಗಳನ್ನ ಅದು ಆ ಅಧಿಕಾರಗಳನ್ನು ಅದು ಹೊಂದಿದೆ. ಅಧಿನಿಯಮದ ಅಡಿಯಲ್ಲಿ ನಮೂದಿಸಿದಂಥ ದಂಡ ವಿಧಿಸುವಂಥ, ಅರ್ಜಿಯನ್ನು ತಿರಸ್ಕಾರ ಮಾಡುವಂಥ ಅಧಿಕಾರವನ್ನು ಸಹ ಹೊಂದಿದೆ. ಅಂದರೆ ಈ ಕೇಂದ್ರ ಮಾಹಿತಿ ಆದೇಶಾಧಿಕಾರಿ ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿ ಯಾರು ಅರ್ಜಿದಾರ ಇರ್ತಾರಲ್ಲ, ಫಿರ್ಯಾದಿ ಕೊಟ್ಟಿರ್ತಾರಲ್ಲ ಅಪೀಲಲ್ಲಿ ಮೇಲ್ಮನವಿ ಸಲ್ಲಿಸುವಂಥ ವ್ಯಕ್ತಿ, ಸಾರ್ವಜನಿಕ ಪ್ರತಿನಿಧಿಗೆ ಅವ್ರಿಗೆ ನಾವು ನೋಟಿಸ್ ಕೊಡತಕ್ಕದ್ದು, ನೋಟಿಸ್ ಅವ್ರು ಕೊಡಬೇಕಾಗತ್ತೆ. ಕೆಲವೊಂದು ಪೆನಲ್ಟಿನೂ ಬರುತ್ತೆ ಇಲ್ಲಿ. ಸಾಮಾನ್ಯವಾಗಿ 250 ರೂಪಾಯಿಯಿಂದ 25,000 ರೂಪಾಯಿವರೆಗೂ ಪೆನಲ್ಟಿನ ಅವರು ಕೊಡಬಹುದಾಗುತ್ತೆ. ಅಂದರೆ ಕೇಂದ್ರ ಮಾಹಿತಿ ಆದೇಶಾಧಿಕಾರಿ ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿಯು ಯಾವುದೇ ಫಿರ್ಯಾದಿಯನ್ನು ಅಥವಾ ಮೇಲ್ಮನವಿಯನ್ನು ನಿರ್ಣಯಿಸುವಂತಹ ಸಮಯದಲ್ಲಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರ ಅಭಿಪ್ರಾಯಕ್ಕೆ ಅವರು ಸಕಾರಣವಿಲ್ಲದೆ ಮಾಹಿತಿ ಒದಗಿಸುವ ಅರ್ಜಿಯನ್ನು ಸ್ವೀಕರಿಸಲು, ತಿರಸ್ಕರಿಸಲು ಅಥವಾ ತಿರಸ್ಕರಿಸಿದ್ದಲ್ಲಿ ಅಥವಾ ಕಲಂ 7 ಸಬ್ ಕ್ಲಾಸ್ 1 ಅಡಿಯಲ್ಲಿ ನಮೂದಿಸಿದಂತೆ ಈ ಆಕ್ಟ್ ಪ್ರಕಾರ ನಿಗದಿತ ವೇಳೆಯಲ್ಲಿ ಮಾಹಿತಿಯನ್ನು ಪೂರೈಸಲು ತಪ್ಪಿದ್ದಲ್ಲಿ ಅಥವಾ ಮಾಹಿತಿಗಾಗಿ ಸಲ್ಲಿಸಿದ ಮನವಿಯನ್ನು ದುರ್ಬುದ್ಧಿಯಿಂದ, ಗೊತ್ತಿದ್ರೂ ಗೊತ್ತಿಲ್ಲದಂತೆ, ಸರಿಯಿಲ್ಲದ ಮಾಹಿತಿ, ಅಪೂರ್ಣ ಮಾಹಿತಿ ಅಥವಾ ತಪ್ಪು ದಾರಿಯಲ್ಲಿರುವುದು, ಈ ಥರ ಏನಾದರೂ ಬೇಕಂತಲೇ ಉದ್ದೇಶಪೂರ್ವಕ ಮಾಡಿದಂಥ ಸಂದರ್ಭದಲ್ಲಿ 250 ರೂಪಾಯಿಯಿಂದ ಹಿಡಿದು 25,000ವರೆಗೂ ದಂಡ ವಿಧಿಸಬಹುದು. ಆದರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೇ ಇವರು ದಂಡವನ್ನು ವಿಧಿಸುವಂತ ಮುನ್ನ ದಂಡದ ಸಲುವಾಗಿ ಹೇಳಿಕೆ ನೀಡಲು ಉಚಿತವಾದ ಸಮಯವನ್ನು ಅವರಿಗೆ ಕೊಡಬೇಕಾಗಿದೆ. ಇದು RTA ಆಕ್ಟ್ ಪ್ರಕಾರ ಸಂಪೂರ್ಣವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ನಾವೆಷ್ಟು ಓದಿರ್ತೀವಿ ಅದರ ಜೊತೆಗೆ ಅಲ್ಲೂ ಸಹ ಅದು ಕಮ್ಮಿ ಆಗುತ್ತೆ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು RTA ಹಾಕಿದಾಗ ಏನೇನೋ ನಿಯಮಗಳಿರುತ್ತೆ, ಆ ಅಧಿಕಾರಿಗಳ ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನು ಅವ್ರದ್ದು ಹಕ್ಕಿಗಳಿದೆ, ನಮ್ಮ ಕರ್ತವ್ಯಗಳೇನು, ಅವರ ಕರ್ತವ್ಯಗಳೇನು, ಅದನ್ನು ಮಾಹಿತಿಗಳು ಕೊಡದೆ ಹೋದಂತಾಗ ನಾವು ಎಲ್ಲೇ ಹೋಗಬೇಕು, ಹೋದಾಗ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೊಬೇಕು, ಇನ್ನು ನಾವು ಇನ್ಡೆಪ್ತಾಗಿ ಹೋಗಿ ತಿಳ್ಕೊಬೇಕು ಅಂತಂದರೆ ಅದರ ಏನು ಹೆಚ್ಚಿನ ಮಾಹಿತಿ ಆಯೋಗಗಳು ಅದರ ಅಧಿಕಾರಿಗಳ ಒಳಗಡೆ ಏನೇನು ಇರುತ್ತೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಈ ಆಕ್ಟ್ ಕಡೆ ಹೋಗಿ ಒಂದು ಸಾರಿ ಆ ಬುಕ್ಸ್ನ ರೆಫರ್ ಮಾಡಿದ್ರೆ ಖಂಡಿತ ತಿಳ್ಕೊಬೋದು ಅಂತ ಹೇಳ್ತಾ ನಾನು ಈ ಒಂದು ಆ್ಯಕ್ಟ್ ಪ್ರಕಾರ ಮಾತಾಡೋದನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.